ಸೊ ಕರಿಗೆ ಏನಾದರೂ ಮಾಡೋಣ ಅಂತ ಆಲೂಗೆಡ್ಡೆ ಸ್ಮ್ಯಾಶ್ ಮಾಡಿದ್ದೀನಿ. ಈಗ ಎಣ್ಣೆ ಇಟ್ಟಿದ್ದೀನಿ, ಸ್ವಲ್ಪ ಸಾಸಿವೆ ಹಾಕೋಣ. ಸ್ವಲ್ಪ ಸಾಸಿವೆ ಚೆನ್ನಾಗಿ ಚಟಪಟ ಅಂದರೆ ತುಂಬ ಚೆನ್ನಾಗಿರುತ್ತೆ. ಹೈ ಫ್ಲೇಮಲ್ಲಿ ಇಟ್ಬಿಡ್ತೀನಿ. ಆಮೇಲೆ ಸ್ವಲ್ಪ ಇದನ್ನೆಲ್ಲ ಇಟ್ಕೊಂಡಿದ್ದೀನಿ. ಈರುಳ್ಳಿ, ಕರಿಬೇವು ಸೊಪ್ಪು ಮತ್ತು ಕೊತ್ತಂಬರಿ, ಮೆಣಸಿನ್ಕಾಯಿ. ಈಗ ಸ್ವಲ್ಪ ಕರಿಬೇವು ಸೊಪ್ಪು ಹಾಕೋಣ. ಇದು ಹಾಕಾಯಿತು. ಈಗ ಕರಿಬೇವು ಸೊಪ್ಪನ್ನ ಸ್ವಲ್ಪ ಎಗರುತ್ತೆ, ಏನು ತಲೆ ಕೆಡಿಸ್ಕೊಂಡು. ಆಮೇಲೆ ಆ್ಯಸ್ ಯೂಶುವಲ್ ಖಾರ ಆಮೇಲೆ ಹಾಕೋಣ. ಫಸ್ಟ್ ಈರುಳ್ಳಿ ಹಾಕ್ಬಿಡೋಣ. ಅದು ಬ್ರೌನ್ ಆ್ಯಂಡ್ ಕಲರ್ ಆಗಬೇಕಲ್ಲ. ಬ್ರೌನ್ ಕಲರ್ ಆದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಇವಾಗ ಮೆಣಸಿನ್ಕಾಯಿ ಹಾಕೊಂಡ್ಬಿಡೋಣ. ಖಾರ ಬೇಕಾದ್ರೆ ಮೆಣಸಿನ್ಕಾಯಿ ಹಾಕೊಂಡ್ಬಿಡ್ತೀನಿ. ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆಗ್ತಾ ಇದ್ದಂಗೆ ನಿಮಗೆ ಆ ಟೆಕ್ಸ್ಚರು ನಿಮಗೆ ತಿನ್ನಬೇಕಾದ್ರೆ ಆ ಮಜಾ ಕೊಡುತ್ತೆ. ಸೊ ಆಲೂಗೆಡ್ಡೆ ಹಾಕ್ಬಿಡೋಣ. ಆಲೂಗೆಡ್ಡೆನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ನನಗೆ ಯಾಕೋ ಇನ್ನೂ ಖಾರ ಬೇಕನ್ನಿಸ್ತು. ಚೆನ್ನಾಗಿರುತ್ತೆ ಖಾರ ಎಷ್ಟಾಗತ್ತೆ ಅದು ಚೆನ್ನಾಗಿರುತ್ತೆ. ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಬೇಕಾದರೆ ಸ್ವಲ್ಪ ಸ್ಮ್ಯಾಶ್ ಹಂಗೆ ನಿಮಗೆ ಕಲಿಸ್ತಾ ಇರಬೇಕಾದ್ರೆ ನೀವು ಮಾಡ್ಕೊಬೋದು. ಇವಾಗ ಮಿಕ್ಸ್ ಆಗ್ತಾ ಇದ್ದಂಗೆ ನೀವು ಸ್ವಲ್ಪ ಅರಿಶಿನ, ಸ್ವಲ್ಪ ಅರಿಶಿನ ಹಾಕೋಣ. ಆ ಕಲರ್ ಬರುತ್ತೆ ಅರಿಶಿನ ಹಾಕೊಂಡ್ರೆ. ಮತ್ತು ಆ್ಯಂಟಿ ಬ್ಯಾಕ್ಟೀರಿಯಾ, ಯಾವ ಬ್ಯಾಕ್ಟೀರಿಯಾ ಇದ್ರೂ ಹೋಗ್ಬಿಡುತ್ತೆ ನಮ್ಮ ಹೊಟ್ಟೆ ಒಳಗಡೆ. ಸೊ ನಮ್ಮದು ಆಲೂಗೆಡ್ಡೆ ಕರಿ ರೆಡಿಯಾಗಿದೆ. ಸ್ವಲ್ಪ ಬೇಯಲಿ. ರೆಡಿ ಆಗಿಬಿಟ್ಟಿದೆ, ಕರೆಕ್ಟಾಗಿ ರೆಡಿಯಾಗಿದೆ ನೋಡಿ. ಸ್ವಲ್ಪ ನೀರಾಗಿದ್ದರೆ ಚೆನ್ನಾಗಿರುತ್ತೆ ಪೂರಿಗೆ. ಸೊ ಈಗ ಹಿಟ್ಟನ್ನು ತೆಗೆದಾಯಿತು. ಎಣ್ಣೆನ ಇಟ್ಟಿದ್ದೀನಿ ಬಾಣಲಿಲಿ, ಸ್ವಲ್ಪ ಬೇಯ್ತಾ ಇದೆ. ಹಿಟ್ಟನ್ನ ಜಾಮೂನ್ ಥರ ಮಾಡೋಣ ರೋಲಿಗೆ. ಸಾಕಾ? ನೋಡಿ ಇಷ್ಟು ಸಾಕು. ಬೇಕಾದರೆ ಇನ್ನು ಸ್ವಲ್ಪ ದಪ್ಪ ಮಾಡ್ಕೊಂಡ್ರಿ. ಚಿಕ್ಕದು ಮಾಡ್ಕೊಳ್ಳೋಷ್ಟು ಈಸಿಯಾಗಿ ಬಿಡ್ಬೋದು ಅಲ್ಲಿ. ನೋಡಿ ಇಷ್ಟು ನಿಮ್ಮ ಪಾತ್ರೆ ಎಷ್ಟು ದೊಡ್ಡದಿದೆ ಅಷ್ಟು ದೊಡ್ಡದು ಬೇಕಾದ್ರೂ ಮಾಡ್ಕೊಬೋದು ನೀವು. ಏನದೇನು ಪ್ರಾಬ್ಲಮ್ ಏನಿಲ್ಲ.
ನೀಟಾಗಿ ರೋಲ್ ಮಾಡಿ ಕಟ ಕಟಕ ಅಂತ ರೋಲ್ ಆಗ್ಬಿಡುತ್ತೆ. ಅದೇ ಜಾಸ್ತಿ ಉಬ್ಬಲ್ಲ ಮನೇಲಾದರೆ, ಆಚೆ ಆದರೆ ಚೆನ್ನಾಗಿ ಉಬ್ಬುತ್ತೆ ಏನಿಲ್ಲ. ಅದಕ್ಕೆ ಇನ್ನೊಂದು ಹಿಟ್ಟು ಹಾಕ್ತಾರೆ, ಬೇಕಾದ್ರೆ ಹಾಕೊಬೋದು ನೀವು, ಬೇಕಾದ್ರೆ ಹಿಟ್ಟು ಇಲ್ಲ ಕ್ರಿಸ್ಪಿ ಆಗಿ ಬರುತ್ತೆ. ಆಯಿಲ್ನ ನೀವು ಹಂಗಂಗೆ ತಿನ್ಬಿಡಿ, ಆಯಿಲ್ನ ಡ್ರೈ ಮಾಡಿ, ತುಂಬ ಆಯಿಲ್ ಇರುತ್ತಲ್ವಾ ಪೂರಿಲಿ. ಸೊ ಈ ಥರ ರೌಂಡ್ ಮಾಡ್ಕೊಂಬಿಟ್ರೆ ನೀವು ಏನಿಲ್ಲ, ಸ್ವಲ್ಪ ಹಿಟ್ಟು ಹಾಕೊಬೇಕು, ಸ್ವಲ್ಪ ಹಾಕೊಳ್ಳಿ, ಜಾಸ್ತಿ ಬೇಡ. ಏನು ಚಪಾತಿ ಥರ ಹಾಕೊಳಂಗಿಲ್ಲ. ನೀಟಾಗಿ ರೋಲ್ ಮಾಡಿರ್ತೀರಲ್ವ, ಸ್ವಲ್ಪ ಸ್ಮ್ಯಾಶ್ ಮಾಡಿ ಒಂದು ರೋಲ್ ಮಾಡಿದ್ರೆ, ಜಾಸ್ತಿ ಏನು ರೋಲ್ ಮಾಡೋಂಗಿಲ್ಲ, ಸ್ವಲ್ಪ ಒಂದು 2 ರೋಲ್ಗೆ ಆಗ್ಬಿಡ್ತದೆ ಇದು. ಪೂರಿ ಯಾವಾಗಲೂ ಚಪಾತಿ ಥರ ಒತ್ಬಿಟ್ಟಿರ, ಆಮೇಲೆ ಅಲ್ಲಿ ಉಬ್ಬಲ್ಲ ಚಪಾತಿ ಥರ ಒತ್ಬಿಟ್ರೆ. ನಾನು ಪೂರಿ ಮಾಡಬೇಕಂತ ತುಂಬ ದಿವಸದಿಂದ ಮಾಡೋಣ ಬ್ಲಾಗ್ ಅಂದ್ಕೊಂಡು ವೇಟ್ ಮಾಡಿದ್ದಾರೆ. ಪೂರಿ ಅಂದರೆ ಭಾಳ ಇಷ್ಟ. ಅದು ರಾಜ್ಮಾ ಚಾವಲ್ ಅಂತ ಬರುತ್ತೆ, ಒಂದು ಗ್ರೇವಿ ಥರ ಬರುತ್ತೆ, ಅದು ಅದ್ರ ಜೊತೆ ತುಂಬ ಚೆನ್ನಾಗಿರುತ್ತೆ. ಸೊ ಪೂರಿನ ಈಗ ಎಣ್ಣೆಲಿ ಬಿಡೋಣ. ಸ್ವಲ್ಪ ಬಿಟ್ಬಿಡಿ ಎಣ್ಣೆಲಿ, ಅದು ಅಷ್ಟೇ. ಒಂದ್ಸಲ ಬಿಟ್ಟರೆ ಮುಗಿಯುತ್ತೆ, ಉಗ್ಬಿಡುತ್ತೆ. ಸಾಕ ನೋಡ್ಬಾ. ಏನೂ ಇಲ್ಲ, ನೀವು ಇದೆಯಲ್ಲ ಇದನ್ನ ಸ್ಲೈಟಾಗಿ ಹಿಂಗೆ ಬಿಟ್ಬಿಟ್ರೆ ಅಪ್ಪಾಡಗದು ಪೂರಿ. ಸುಮ್ಮನೆ 2 ಪಫ್ ಹಿಂಗೆ ಮಾಡಿ ನೋಡಿ, ಉಬ್ತಾ ಇದೆ, ಎಷ್ಟು ಚೆನ್ನಾಗಿ ಉಬ್ತಾ ಇದೆ ನೋಡಿ. 2 ಕಡೆನೂ ಬೇಯಿಸ್ಬೇಕು. ಅದಕ್ಕೆ ಹಿಂಗೆ ತಿರುವಾಕ್ಬಿಟ್ರೆ ಬೇಗ ಎತ್ಬಿಡಿ, ಬೇಗ ಬೇಯ್ತು ಬಿಡುತ್ತೆ. ಇಲ್ಲ ನಿಮಗೆ ಆ ಥರ ಬಿಡಕ್ಕೆ ಬರಲಿಲ್ಲ ಅಂದರೆ ಹಿಂಗೆ ಬಿಟ್ಬಿಡಿ ಅಷ್ಟೇ. ಪಾಡ್ಗೆ ಅದು ಹೋಗಲಿ. ಜೆಂಟಾಗಿ ಒಂದು 2 ಪ್ರೆಸ್ಸಿಂಗ್ ಕೊಟ್ಟರೆ ನೋಡಿ, ಹಿಂಗೆ 2-3 ಪ್ರೆಸ್ ಕೊಟ್ಟರೆ ನೋಡಿ, ಈ ಥರ ಆ್ಯಕ್ಚುಲಿ ಉಬ್ಬಬೇಕು ಪೂರಿ. ಹಿಂಗೆ ಉಬ್ಬುತ್ತು ಅಂದರೆ ಪರ್ಫೆಕ್ಟಾಗಿ ಮಾಡ್ತಾಯಿದ್ದೀರಾ ಅಂತ. ನೋಡಿ ಎಷ್ಟು ಚೆನ್ನಾಗಿ ಆಗ್ತಾಯಿದೆ ಪೂರಿ. ಆರಾಮಾಗಿ ಮಾಡ್ಬೋದು ಪೂರಿ ಮನೇಲಿ. ಸ್ವಲ್ಪ ಟೈಮು ಪೇಷನ್ಸ್ ಇರಬೇಕು, ಕುಕ್ಕಿಂಗಲ್ಲಿ ಪೇಷನ್ಸ್ ಇರಬೇಕು. ಪ್ಯಾಷನ್ ಇರಿದ್ರು ಪ್ಯಾಷನ್ ಇಲ್ಲ ಅಂದ್ರೆ ಪರವಾಗಿಲ್ಲ, ಪೇಷನ್ಸ್ ಇರಬೇಕು. ಕೆಲವು ಪ್ಯಾಷನ್ಸು ಇರ್ತವೆ ನೋಡಿ. ಇದೆಷ್ಟು ಚೆನ್ನಾಗಿ ಬಂತು. ಏನಿಲ್ಲ, ಹಿಂಗಿರುತ್ತಲ್ವಾ, ಹಿಂಗೆ ಸುಮ್ಮನೆ ಹಿಂಗೆ ಹಾಕ್ಬಿಡೋದು ಅಷ್ಟೇ. ಹಿಂಗೆ ಅದು ಉಬ್ತಾ ಇದ್ದಂಗೆ ಸ್ವಲ್ಪ ಒಂದು 2 ಸೆಕೆಂಡ್ ಆದಮೇಲೆ ಹಿಂಗೆ ಜಂಟು ನೋಡಿ ಹೆಂಗೆ ಉಬ್ತು. ಒಳಗಡೆ ಗಾಳಿ ಹೋಗಿದೆ ಅಂತ ತಿರ್ವಾಕ್ಬಿಟ್ಟು ತಿರ್ಗಾ ಇನ್ನೊಂದ್ಸಲಿ ಬಾಯ್ಲ್ ಮಾಡ್ಬಿಟ್ಟು ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಷ್ಟೇ. ಇದಾಯ್ತಾ? ಆಗ್ತಾ ಇದ್ದಂಗೆ ಎತ್ತಿಟ್ಬಿಟ್ರೆ ಅಲ್ಲಿಗೆ ಮುಗೀತು. ಸೊ ಈಗ ನಾನು ಮಾಡಿರೋ ಪೂರಿನ ಸರ್ವ್ ಮಾಡೋ ಟೈಮ್ ಬಂದಿದೆ. ಪೂರಿನ 1 2 3 1 2 ಕರಿ ಸಕ್ಕತ್ತಾಗಿದೆ. ಕರಿನ ಸ್ವಲ್ಪ ಹಾಕೊಂಡ್ಬಿಡೋಣ. ಲೆಟ್ಸ್ ಟ್ರೈ ಮಾಡೋಣ ಯಾವ ಥರ ಟೇಸ್ಟ್ ಇರುತ್ತೆ, ಯಾವ ಥರ ಟೇಸ್ಟ್ ಇರುತ್ತೆ ಅಂತ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಪೂರಿ. ನೀಟಾಗಿ ರೌಂಡ್ ಶೇಪಲ್ಲಿ ಬಂತು, ಆಮೇಲೆ ಇದಾಯಿತು. ಈಗ ಟೇಸ್ಟ್ ಮಾಡೋ ಸಮಯ ಬಂದಿದೆ. ಪರ್ಫೆಕ್ಟ್ ಆಗಿದೆ.
ಎಷ್ಟು ಚೆನ್ನಾಗಿದೆ, ಕ್ರಿಸ್ಪಿ ಆಗಲಿ, ಆಲೂಗೆಡ್ಡೆ ಬೆಂದಿರೋದಾಗಲಿ, ಎಲ್ಲ ಮಸಾಲೆ ಖಾರನೂ ಜಾಸ್ತಿ ಇಲ್ಲ. ಓಕೆ ಮಕ್ಕಳೇ, ಇನ್ನೊಂದು ವಿಡಿಯೋದಲ್ಲಿ ಬರ್ತೀನಿ. ಬಾಯ್.